ಮನುಷ್ಯತ್ವ ಧರ್ಮದಿಂದ ಜಾತಿಯಿಂದ ಬರ್ತದೆ. ಅದು ಪರಸ್ಪರ ಪ್ರೀತಿ ವಿಶ್ವಾಸ. ಮನುಷ್ಯನನ್ನು ಪ್ರೀತಿಸಬೇಕು, ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಇದರಲ್ಲಿ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನ ಶ್ರೀನಿವಾಸ ಪ್ರಸಾದ್ ಅವರು ಕಳಿಸ್ಕೊಂಡಿದ್ದಾರೆ. ಇದು ನಾನು ಅವರು ಒಟ್ಟಿಗೆ ಇದ್ದೀವಿ, ಬೇರೆ ಬೇರೆ ಇದ್ದೀವಿ ರಾಜಕೀಯದಲ್ಲಿ, ಆದರೆ ಯಾವತ್ತೂ ಕೂಡ ಸ್ನೇಹಕ್ಕೆ ಕೊಡ್ತಾ ಇದೆ. ರಾಜಕೀಯವಾಗಿ ಟೀಕೆ ಮಾಡ್ತಾ ಇದ್ದಾರೆ. ನಾನೇನು ಕೇಳಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿದ್ದಾಗ, ಸರ್ಕಾರದಲ್ಲಿದ್ದಾಗ, ತಪ್ಪು ಮಾಡಿದಾಗ ಟೀಕೆಗಳನ್ನು ಮಾಡತಕ್ಕಂಥದ್ದು ಸ್ವಾಭಾವಿಕ. ರಾಜಕೀಯದಲ್ಲಿ ಇದ್ದೇ ಇರ್ತದೆ. ನನ್ನನ್ನು ಅನೇಕ ಸಾರಿ ಟೀಕೆ ಮಾಡಿದೆ. ನಾನು ಶ್ರೀನಿವಾಸ ಪ್ರಸಾದ್ ಬಗ್ಗೆ ಅನೇಕ ಸಾರಿ ಮಾಡ್ತೇನೆ. ಆದರೆ ಸ್ನೇಹಕ್ಕೆ ಯಾವತ್ತೂ ಧಕ್ಕೆ ಬರುತ್ತೆ. ಅದಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದರು. ಯಾಕಂತಂದ್ರೆ ಅವರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ತಕ್ಷಣ ತೀರ್ಮಾನ ತಗೋತಾರೆ. ಸ್ವಾಭಿಮಾನಕ್ಕೆ ಯಾವುದೇ ಪಕ್ಷದಲ್ಲಿರಲಿ ಧಕ್ಕೆಯಾದಾಗ ಮಾತ್ರ ತೀರ್ಮಾನ ತಗೊಳ್ಳೋದು. ಮಾದೇವಪ್ಪನವ್ರು ಹೇಳಿದ್ರಲ್ಲ, ರಾಜಕೀಯದಲ್ಲಿ ಸ್ವಾಭಿಮಾನ ಮಾಡೋದಕ್ಕೆ ಅದು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಸ್ವಾಭಿಮಾನ ಇರಲೇಬೇಕು. ಸ್ವಾಭಿಮಾನ ಇದ್ರೂ ಮಾತ್ರ ನಾವು ಮನುಷ್ಯರಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲೇ ಹೋದರೆ ಗುಲಾಮಗಿರಿ ಕೀಳಿಮೆ ಇದೆಯಲ್ಲ. ಶ್ರೀನಿವಾಸ ಪ್ರಸಾದ್ಗೆ ಆ ಗುಲಾಮಗಿರಿ ಕೀಳಿಮೆ ಇರಲಿಲ್ಲ. ಇದನ್ನ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಒಂದು ಸಜ್ಜನ, ಎರಡನೇದು ಮನುಷ್ಯತ್ವ ಇದ್ದ, ಮೂರನೇದು ಸ್ನೇಹಕ್ಕೆ ಬೆಲೆ ಕೊಡ್ತಕ್ಕಂಥ ಮನುಷ್ಯತ್ವ, ಗೌರವ. ಇದು ಬಹಳ ಮುಖ್ಯ. ಎಲ್ಲ ಗುಣಗಳು ಕೂಡ ಶ್ರೀನಿವಾಸ ಪ್ರಸಾದ್ನಲ್ಲಿ ಇದ್ದೋ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಎಷ್ಟೇ ರಾಜಕೀಯವಾಗಿ ಬೇರೆ ದೂರ ಇದ್ರೂ ಕೂಡ ಯಾವತ್ತೂ ಕೂಡ ಸ್ನೇಹಕ್ಕೆ ಧಕ್ಕೆಯಾಗಿ ರೀತಿಯಲ್ಲಿ ನಡ್ಕೊಂಡಿರಲಿಲ್ಲ. ಇದು ಹೋಗಿದ್ರೆ ನಾನು ಹೋದಾಗ ಅವರು ಮುಖ ಕೊಟ್ಟು ಮಾತಾಡ್ತಾನೆ ಇದ್ದೇವೆ. ನಾನು ಹೋದ ಅಷ್ಟೇ ಅಭಿಮಾನದಿಂದ, ಅಷ್ಟೇ ಗೌರವದಿಂದ, ಸ್ನೇಹದಿಂದ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದೇ ನನ್ನ ಕೊನೆ ಭೇಟಿ ಮಾತಾಡೋದು. ಆಮೇಲೆ ಆಸ್ಪತ್ರೆಗೆ ಹೋಗಿದ್ದು, ಆಸ್ಪತ್ರೆಯಲ್ಲಿ ಅಷ್ಟೊತ್ತಿಗೆ ಅವರು ಮಾತಾಡೋ ಪರಿಸ್ಥಿತಿ ಅವ್ರ ಮಗಳಿಗೆ ಮಾತಾಡ್ತಿರ್ಬೇಕು. ಡಾಕ್ಟರ್ಗಳೆಲ್ಲ ಕರೆದು ಮಾತಾಡಿದೆ. ಕಷ್ಟ ಅಂತ ಹೇಳೋದಿಲ್ಲ, ಕಷ್ಟ